ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ನಮ್ಮ ಸ್ಟಡಿಯಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಜನನ ಇಂಟೇಕ್ನ ತಗೊಳ್ತಾರೆ, ಜೊತೆಗೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ NCC, NSS, ಸ್ಪೋರ್ಟ್ಸ್ ಕೋಟಾದಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ, ಅದಕ್ಕೆ ನಿಮ್ಗೆ ಏನು ಎಲಿಜಿಬಿಲಿಟಿ ಇರಬೇಕು ಅನ್ನೋದು ಕೂಡ ಇಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಈಗ ನಿಮಗೆ ಈ ವಿಡಿಯೋದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಇವೆಲ್ಲಕ್ಕೆ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟ್ ಅಲ್ಲಿ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ವಿಷಯ ಏನಪ್ಪ ಅಂತಂದ್ರೆ, ಈಗ PG ಅಡ್ಮಿಷನ್ ಟೈಮಲ್ಲಿ ಎಷ್ಟೋ ಜನ ಬ್ಯಾಂಗ್ಳೂರು ಯೂನಿವರ್ಸಿಟಿನ ಕೂಡ ಚೂಸ್ ಮಾಡಿರ್ತಾರೆ. ಹಾಗೆ ನನ್ನ ರೀಸೆಂಟಾಗಿ ಎಷ್ಟೋ ಜನ ಕೇಳ್ತೀರಿ, ಬ್ರೋ ಮೈಸೂರು ಯೂನಿವರ್ಸಿಟಿ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ವಿಡಿಯೋ ಮಾಡಿದ್ರಿ, ಸೊ ಅದೇ ರೀತಿ ಬ್ಯಾಂಗ್ಳೂರು ಯೂನಿವರ್ಸಿಟಿಗೂ ಮಾಡಿ ತಿಳಿಸ್ಕೊಡಿ ಹಾಗೆ ಹೇಗೆ ಅಂತ. ಸೊ ಈಗ ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಒಂದು ಸ್ಯಾಂಪಲ್ ಫೋಟೋ ತೋರಿಸ್ತಿದ್ದೇನೆ, ನೋಡ್ತಾ ಇರ್ಬೋದು. ಇದು ಸೀಟ್ ಮ್ಯಾಟ್ರಿಕ್ಸ್, ಅರ್ಥ ಆಯ್ತಲ್ವಾ? ಇದು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ. ಸೊ ಇಲ್ಲಿ ಏನು ಇವರು ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಸೊ ಈಗ ಯಾವ ಕೋರ್ಸ್ಗೆ, ಫಾರ್ ಎಕ್ಸಾಂಪಲ್ ಈಗ MA ಇಂಗ್ಲಿಷ್ ತಗೊಳ್ತೇನೆ. ಸೊ ಈಗ MA ಇಂಗ್ಲಿಷ್ ಅಲ್ಲಿ 40 ಜನನ ಇಂಟೆಕ್ನ ತಗೊಳ್ತಿದ್ದಾರೆ ಅಂತಂದ್ರೆ, GM ಅಲ್ಲಿ ಎಷ್ಟು ಜನಕ್ಕೆ ಸೀಟ್ನ ಕೊಡ್ತಾರೆ, SC ಅವ್ರಿಗೆ ಎಷ್ಟು ಸೀಟ್ ಇದೆ, ST ಅವ್ರಿಗೆ ಎಷ್ಟು ಸೀಟ್ ಇದೆ, ಜೊತೆಗೆ ಹೈದರಾಬಾದ್ ಕರ್ನಾಟಕದವ್ರಿಗೆ ಎಷ್ಟು ಸೀಟ್ ಇದೆ, ಅದರ್ ಯೂನಿವರ್ಸಿಟಿ ಅವ್ರಿಗೆ ಎಷ್ಟಿದೆ, ಮತ್ತೆ ಅದರ್ ಯೂನಿವರ್ಸಿಟಿ ಔಟ್ಸೈಡ್ ಕರ್ನಾಟಕ, ಸೊ ಅದರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಔಟ್ಸೈಡ್ ಕರ್ನಾಟಕದವ್ರಿಗೆ ಎಷ್ಟು ಸೀಟ್ ಇದೆ ಅಂತ ಇಲ್ಲಿ ಪ್ರಾಪರ್ ಆಗಿ PDF ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಯಾವೆಲ್ಲ ಡಿಪಾರ್ಟ್ಮೆಂಟ್ ಮತ್ತೆ ಯಾವೆಲ್ಲ ಕೋರ್ಸ್ ಇದಾವೆ, ಸೊ ಎಲ್ಲ ಕೋರ್ಸ್ ಕೂಡ ಪ್ರಾಪರ್ ಆಗಿ ಇವರು PDF ಅಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ ನೀವು ಚೆಕ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಲ್ಲ, ಅರ್ಥ ಆಯ್ತಲ್ಲ? ನೀವು ಚೆಕ್ ಮಾಡ್ತೀನಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನೀವು MSc ಮ್ಯಾಥಮೆಟಿಕ್ಸ್ಗೆ ಹಾಕಿರ್ತೀರ, ಅಪ್ಲಿಕೇಶನ್ ಹಾಕಿರ್ತಾರೆ, ಅಲ್ಲಿ ನಿಮಗೆ ಡೌಟ್ ಇರುತ್ತೆ ಎಷ್ಟು ಜನ ಇಂಟೆಕ್ನ ತಗೊಳ್ತಾರೆ, GM ಅಲ್ಲಿ ಎಷ್ಟು ಜನಕ್ಕೆ ಸೀಟ್ ಹೋಗುತ್ತೆ, SC ಮತ್ತು ST ಅವರಿಗೆ ಎಷ್ಟು ಸೀಟ್ನ ಕೊಡ್ತಾರೆ ಹಾಗೆ ಹೇಗೆ ಅಂತ. ಸೊ ಹಾಗೆ ನಾನು ಆಲ್ರೆಡಿ ನಿಮ್ಮ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಮೆರಿಟ್ ಲಿಸ್ಟ್ನ ಯಾವಾಗ ಬಿಡ್ತಾರೆ ಹಾಗೆ ಹೇಗೆ ಅಂತ. ಅಕಸ್ಮಾತ್ ನೀವು ವಿಡಿಯೋ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಕಾಣಿಸ್ತಿರೋ ಐಕಾರ್ಡಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಪ್ಲೇ ಲಿಸ್ಟ್ ಲಿಂಕ್ ನಾನು ಪ್ರೊವೈಡ್ ಮಾಡಿರ್ತೀನಿ. ಜಸ್ಟ್ ನೀವು ಪ್ಲೇ ಲಿಸ್ಟ್ಗೆ ವಿಸಿಟ್ ಮಾಡಿ ನೀವು ಆ ವಿಡಿಯೋನ ಬೇಕಾದ್ರೆ ನೀವು ಅಲ್ಲಿ ಆರಾಮಾಗಿ ನೋಡ್ಬೋದು. ಸೊ ಯಾವುದೇ ರೀತಿ ಒಂದು ಕನ್ಫ್ಯೂಷನ್ ಸಹ ಆಗಲ್ಲ. ಸೊ ಈಗ ನೆಕ್ಸ್ಟ್ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಸೊ ಸೂಪರ್ ನ್ಯೂಮರಿಲಿ ಎಷ್ಟೋ ಜನ ಸೀಟ್ಗೆ ಏನಂತಂದ್ರೆ ಕ್ಲೈಮ್ ಮಾಡಿರ್ತಾರೆ, ಲೈಕ್ ಸ್ಪೆಷಲ್ ಕ್ಯಾಟಗರಿ, ಈ ಸ್ಪೋರ್ಟ್ಸು, ಕಲ್ಚರಲ್ಲು, NCC, NSS ಈ ರೀತಿ. ಸೊ ಈ ರೀತಿ ಕೋಟಾದಲ್ಲಿ ಎಷ್ಟೋ ಜನ ಸೀಟ್ಗೆ ಕ್ಲೈಮ್ ಮಾಡಿರ್ತಾರೆ. ಆದ್ರೆ ಇಲ್ಲಿ ಒಂದು ಅವರು ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಸೂಪರ್ ನ್ಯೂಮರಿ ಕೋರ್ಸ್ ಸೂಪರ್ ನ್ಯೂಮರಿಲಿ ಯಾರೆಲ್ಲ ಕ್ಲೈಮ್ ಮಾಡಿದಾರ, ಇದು ಬಂದು ಯೂನಿವರ್ಸಿಟಿ ಕ್ಯಾಂಪಸ್ಗೆ ಮಾತ್ರ, ಅರ್ಥ ಆಯ್ತಲ್ವಾ? ಇದು ಬಂದು ಯೂನಿವರ್ಸಿಟಿ ಕ್ಯಾಂಪಸ್ಗೆ ಮಾತ್ರ. ಸೊ NCC ಅವ್ರಿಗೆ ಎಷ್ಟು ಸೀಟ್ನ ಕೊಡ್ತೀವಿ, NSSಗೆ ಎಷ್ಟು ಸೀಟ್ನ ಕೊಡ್ತೀವಿ, ಮತ್ತೆ ಕೋರ್ಸ್ ವೈಸ್ ಪ್ರಾಪರ್ ಆಗಿ PDF ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಇವೆರಡು PDF ಕೂಡ ಬೇಕು ಅಂತಂದ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ತೀನಿ ಅಂತಂದ್ರೆ ನೀವು ಅಲ್ಲಿ ಆರಾಮಾಗಿ ಡೌನ್ಲೋಡ್ನ ಮಾಡ್ಕೊಳ್ಬೋದು. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನೀವು ಸುಮ್ಮನೆ ಏನಂತಾರೆ, ನಾನು ಈಗ ಸ್ಪೋರ್ಟ್ಸ್ ಅಲ್ಲಿ ನಾನು ಕಾಲೇಜ್ನ ರೆಪ್ರೆಸೆಂಟ್ ಮಾಡಿದ್ದೀನಿ, ಕಲ್ಚರಲ್ಲಿ ಕಾಲೇಜ್ನ ರೆಪ್ರೆಸೆಂಟ್ ಮಾಡಿದ್ದೀನಿ ಅಂತಂದ್ರೆ ನಿಮಗೆ ಅಲ್ಲಿ ಸೀಟ್ನ ಕೊಡಲ್ಲ. ನೀವು ಯೂನಿವರ್ಸಿಟಿನ ರೆಪ್ರೆಸೆಂಟ್ ಮಾಡಿರಬೇಕು, ಜೊತೆಗೆ ನೀವು ಕರ್ನಾಟಕದಲ್ಲೇ ಓದಿ ನೀವು ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಗ್ರಾಜುಯೇಟ್ ಆಗಿರಬೇಕು. ಸೊ ಈ ಸೂಪರ್ ನ್ಯೂಮರಿ ಕೋಟಾ ಇರೋದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಮಾತ್ರ. ಏನಂತಾರೆ, ಈ ಸ್ಪೆಷಲ್ ಕ್ಯಾಟಗರಿ ಸ್ಪೆಷಲ್ ಕ್ಯಾಟಗರಿಲಿ ಅಡ್ಮಿಷನ್ ಇರೋದು ಬರೀ ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಮಾತ್ರ. ಸೊ ಯಾವ ರೀತಿ ಮೈಸೂರು ಯೂನಿವರ್ಸಿಟಿಲಿ ಓದೋರ್ಗೆ ಕಲ್ಚರಲ್, NSS, ಸ್ಪೋರ್ಟ್ಸ್ ಕೋಟಾ ಬರೀ ಮೈಸೂರು ಯೂನಿವರ್ಸಿಟಿ ಅವ್ರಿಗೆ ಕೊಡ್ತಾರೋ, ಅದೇ ರೀತಿ ಇವರು ಕೂಡ ಅಷ್ಟೇ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅವ್ರಿಗೆ ನೀವು ಅಡ್ಮಿಷನ್ ಆಗ್ತಿದ್ದೀನಿ ಅಂತಾರೆ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ. ಸೊ ಯಾರೆಲ್ಲ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ UG ಮಾಡಿರ್ತಾರೆ ಅವ್ರಿಗಷ್ಟೇ ಈ ಸೂಪರ್ ನ್ಯೂಮರಿ ಕೋಟಾ ವರ್ಕೌಟ್ ಆಗೋದು. ಇಲ್ಲ ನಾನು ಅದರ್ ಯೂನಿವರ್ಸಿಟಿಯಿಂದ ಬಂದಿದ್ದೀನಿ, ನಾನು ಸ್ಪೋರ್ಟ್ಸ್ ಅಲ್ಲಿ ನಾನು ನ್ಯಾಷನಲ್ ಲೆವೆಲ್ ತನಕ ಹೋಗಿದ್ದೀನಿ ಅಂತ ನಿಮ್ಗೆ ಅಲ್ಲಿ ಸೀಟ್ ಕೊಡಲ್ಲ. ಸೊ ಅದು ಬಂದು ಪ್ರಾಪರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ, ಇದು ಬಂದು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಮಾತ್ರ ಹಾಗೆ ಹೇಗೆ ಅಂತ. ಸೊ ಹಾಗೆ ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿರಿ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋನ ನೀವು ಒಬ್ಬರೇ ನೋಡೋದಲ್ಲ ಕಣ್ರಪ್ಪ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವಿಡಿಯೋನ ಶೇರ್ ಮಾಡಿ. ಏನೋ ಒಂದು ಹೇಳಿ ಕ್ಲಿಕ್ಕಲ್ಲೆಲ್ಲ ಆರಾಮಾಗಿ ಶೇರ್ನ ಮಾಡ್ಬೋದು, ಅರ್ಥ ಆಯ್ತಲ್ವಾ? ಹಾಗೆ ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಇವೆಲ್ಲ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್, ಬಾಯ್.